ಇವತ್ತಿನ ಸಂಚಿಕೆಯಲ್ಲಿ ಸೌತಡ್ಕ ಮಹಾಗಣಪತಿಯ ದರ್ಶನ ಪಡೆದು ನಾವು ನಮ್ಮ ಪಯಣವನ್ನು ಮುಂದೆ ಸಾಗಿಸ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಡಿವೈನ್ ರೋಡ್ ಟ್ರಿಪ್ ಸೀರೀಸ್ನ ಇವತ್ತಿನ ಸಂಚಿಕೆ ಕಟ್ಟ ಕಡೆಯ ವಿಡಿಯೋ ಆಗಿರುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ನೋಡಿ ಈಗಾಗಲೇ ಗೊತ್ತಾಗಿರುತ್ತಲ್ವಾ ಎಲ್ಲಿದ್ದೀವಿ ಅಂತ. ನಾವು ಇವತ್ತು ನಮ್ಮ ಡಿವೈನ್ ರೋಡ್ ಟ್ರಿಪ್ ಸೀರೀಸ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಂಡ್ ಮಾಡೋಣ. ಅದಕ್ಕೆ ಇಂಥ ಮುಂಚೆ ಈ ಜಾಗದ ಪುರಾಣ ಮಹಿಮೆ ಏನೆಲ್ಲ ಇಲ್ಲಿ ನೋಡೋದಕ್ಕಿದೆ ಅಂತ ಸ್ವಲ್ಪ ವಿವರ ತಿಳ್ಕೊಳ್ಳೋಣ. ಬೆಂಗಳೂರಿನಿಂದ 278 ಕಿಲೋಮೀಟರ್ಸ್, ಧರ್ಮಸ್ಥಳದಿಂದ 53 ಕಿಲೋಮೀಟರ್ಸ್, ಉಡುಪಿಯಿಂದ 157 ಕಿಲೋಮೀಟರ್ಸ್ ದೂರದಲ್ಲಿದೆ ಈ ಕುಕ್ಕೆ ಸುಬ್ರಹ್ಮಣ್ಯ. ಇಲ್ಲಿಗೆ ಬಸ್, ಕಾರ್ ಅಥವಾ ಟ್ರೈನ್ನಿಂದ ಸಹ ಬಂದು ತಲುಪಬಹುದು. ಟ್ರೈನ್ನಲ್ಲಿ ಬರಬೇಕು ಅಂದರೆ ಸುಬ್ರಹ್ಮಣ್ಯ ಸ್ಟೇಷನ್ವರೆಗೂ ಟ್ರೈನ್ ಫೆಸಿಲಿಟಿ ಇದೆ. ಸುಬ್ರಹ್ಮಣ್ಯ ಸ್ಟೇಷನ್ನಿಂದ ಸುಮಾರು 12 ಕಿಲೋಮೀಟರ್ ದೂರ ಆಗುತ್ತೆ. ಸ್ಟೇಷನ್ನಿಂದ ಆಟೋ ರಿಕ್ಷಾ, ಜೀಪ್, ಕಾರ್ ಫೆಸಿಲಿಟೀಸ್ ಇದೆಲ್ಲ ನಮಗೆ ಸಿಗುತ್ತೆ. ಅಲ್ಲಿ ಸ್ಟೇಷನ್ ಹತ್ರನೇ ಬಸ್ ಸಹ ಸಿಗುತ್ತೆ. ಆದರೆ ಬಸ್ ಸ್ಪೆಸಿಫಿಕ್ ಟೈಮಲ್ಲಿ ಮಾತ್ರ ಅವೈಲಬಲ್ ಇದೆ. ಅಷ್ಟೇ ಅಲ್ಲದೆ ಕುಕ್ಕೆಗೆ ಮಂಗಳೂರು ಏರ್ಪೋರ್ಟ್ಗೂ ಹತ್ತಿರ ಆಗುತ್ತೆ. ಅಲ್ಲಿಂದ ಸಹ ನಾವು ಜೀಪ್ ಅಥವಾ ಕಾರ್ ತಗೊಂಡು ಕುಕ್ಕೆ ಬಂದು ಸೇರ್ಬೋದು. ಸುಮಾರು ಮಂಗಳೂರಿಂದ 103 ಕಿಲೋಮೀಟರ್ಸ್ ದೂರ ಇರೋ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಈಸಿಯಾಗಿ ಬಂದು ತಲುಪೋದಕ್ಕೆ ಎಲ್ಲ ಫೆಸಿಲಿಟೀಸ್ ಇದೆ. ಅಕಾಮಿಡೇಷನ್ನ ನಾವು ದೇವಸ್ಥಾನದ ವೆಬ್ಸೈಟಲ್ಲೇ ಹೋಗಿ ಬುಕ್ ಮಾಡ್ಕೋಬೋದು. ಆದರೆ ಆ ದೇವಸ್ಥಾನದ ವೆಬ್ಸೈಟಲ್ಲಿ ನಮಗೆ ತೋರಿಸೋಂಥ ರೂಮ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ಹಾಗಾಗಿ ಸಾಕಷ್ಟು ಹೋಮ್ ಸ್ಟೇಸ್ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಸಾಕಷ್ಟು ಹೋಟೆಲ್ಸ್ ಫೆಸಿಲಿಟೀಸ್ ಸಹ ಇದೆ. ಅದರಲ್ಲೇ ಯಾವುದೋ ಒಂದು ಚೂಸ್ ಮಾಡಿಕೊಂಡು ಬುಕ್ ಮಾಡ್ಕೋಬೋದು. ಸೌತಡ್ಕದಲ್ಲಿ ಮಧ್ಯಾಹ್ನದ ಊಟ ಮುಗಿಸಿ ಹೊರಟ ನಾವು ಕುಕ್ಕೆ ಬಂದು ಸೇರೋ ಅಷ್ಟೊತ್ತಿಗೆ ದೇವಸ್ಥಾನ ಮುಚ್ಚಿತ್ತು. ಹಾಗಾಗಿ ಸ್ವಲ್ಪ ಸುಸ್ತಾಯಿಸ್ಕೊಂಡು ನಂತರ ಸುಬ್ರಹ್ಮಣ್ಯನ ದರ್ಶನ ಪಡೆಯೋದಕ್ಕೆ ಅಂತ ಹೊರಟ್ವಿ. ಅದಕ್ಕೂ ಮುಂಚೆ ಕುಮಾರಧಾರ ನದಿಯಲ್ಲಿ ಮಿಂದು ದರ್ಶನಕ್ಕೆ ಹೊರಟ್ವಿ. ದೇವಸ್ಥಾನದ ಹತ್ರ ಬರ್ತಿದ್ದಂತೆ ನನಗಂತೂ ಈ ಸುಂದರವಾದಂಥ ದೃಶ್ಯ ನೋಡೋದಕ್ಕೆ ಸಿಕ್ತು. ತುಂತುರು ಮಳೆ ಬೀಳ್ತಾ ಇತ್ತು. ಗೋಪುರ ಅಂತೂ ಸುಂದರವಾಗಿ ಕಾಣಿಸ್ತಾ ಇತ್ತು. ಯಾಕೆ ಗೊತ್ತಾ? ಆ ತುಂತುರು ಮಳೆ ಹನಿಯಲ್ಲಿ ಆ ಒಂದು ಕುಮಾರ ಪರ್ವತ ಹಿಂದೆ ಇದೆಯಲ್ಲ, ಕುಮಾರ ಪರ್ವತ ನೋಡೋದಕ್ಕೆ ತುಂಬಾ ಸುಂದರವಾಗಿ ಅನಿಸ್ತಾ ಇತ್ತು. ಈ ಎಲ್ಲ ಸೇರಿ ಆ ಒಂದು ನೋಟವನ್ನು ಇನ್ನೂ ಸುಂದರ ಮಾಡ್ತು ಅಂತ ನನಗನ್ಸುತ್ತೆ. ಕುಕ್ಕೆ ದೇವಸ್ಥಾನದಲ್ಲಿ ಆಶ್ಲೇಷ ಬಲಿ ಪೂಜೆ ಮತ್ತು ಸರ್ಪ ಸಂಸ್ಕಾರ ಪೂಜೆಗಳು ತುಂಬಾ ಫೇಮಸ್. ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ. ಆ ಪೂಜೆಗೆ ಏನಾದರೂ ಮಾಡಿಸ್ಬೇಕು ಅನ್ನೋ ಹಾಗಿದ್ರೆ ಆನ್ಲೈನಲ್ಲಿ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೋಬೇಕು. ಬುಕ್ಕಿಂಗ್ ಮಾಡಿಕೊಂಡು ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಇಲ್ಲಿ ಆಫೀಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬಂದು ಅಲ್ಲಿ ಆ ಒಂದು ಬುಕ್ಕಿಂಗ್ನ ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲ ಅಂದರೆ ಆ ಪೂಜೆಗೆ ಅಲೋ ಮಾಡೋದಿಲ್ಲ. ಬುಕ್ಕಿಂಗ್ ಕನ್ಫರ್ಮೇಷನ್ ಮಾಡ್ಕೊಂಡ್ಮೇಲೆ ಒಂದು ಟೈಮಿಂಗ್ಸ್, ಒಂದು ರಿಸೀಟ್ ಎಲ್ಲ ಕೊಡ್ತಾರೆ. ಅದನ್ನು ಅಲ್ಲಿ ಪೂಜೆಗೆ ಹೋಗಿ ನಾವು ತೋರಿಸಿದಾಗ ಮಾತ್ರ ಪೂಜೆಗೆ ಅಲೋ ಮಾಡ್ತಾರೆ. ದೇವಸ್ಥಾನ ಎಂಟರ್ ಆಗ್ತಿದ್ದಂತೆ ಈ ರೀತಿ ಒಂದು ಸಭಾಂಗಣ ಕಾಣಿಸುತ್ತೆ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಕೂತು ಕೇಳ್ಬೋದು. ಅಲ್ಲಿಗಿಂತ ಒಳಗೆ ಹೋದರೆ ಅಲ್ಲಿ ವಿಡಿಯೋ ಕ್ಯಾಮ್ರಾ ಅಲೋ ಇಲ್ಲ. ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಪಡೆದು ಅಲ್ಲೇ ದೇವಸ್ಥಾನದ ಒಳಗಿಂದನೇ ಒಂದು ರೈಟ್ ಸೈಡ್ ಎಂಟ್ರೆನ್ಸ್ ಇದೆ, ಆರ್ ಎಕ್ಸಿಟ್ ಇದೆ ಅಂತಲೇ ಇಟ್ಕೊಳ್ಳಿ. ಅಲ್ಲಿಂದ ಹೊರಗೆ ಬಂದರೆ ಆದಿ ಸುಬ್ರಹ್ಮಣ್ಯನ ದೇವಸ್ಥಾನದ ಕಡೆಗೆ ಹೋಗೋ ದಾರಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನಿಮಗೆ ನೋಡ್ತಾ ಇದ್ದೀರಲ್ಲ, ಬೋರ್ಡ್ ಮತ್ತು ಡೈರೆಕ್ಷನ್ಸ್ ಈಸಿಯಾಗಿ ಗೊತ್ತಾಗೋ ರೀತಿಯಲ್ಲಿ ಎಲ್ಲ ಕಡೆ ಹಾಕಿದ್ದಾರೆ. ಬನ್ನಿ ನಾವು ಆದಿ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡ್ಕೊಂಬರೋಣ. ಅದಕ್ಕೂ ಮುಂಚೆ ಅಲ್ಲಿಗೆ ಹೋಗೋ ದಾರಿಯಲ್ಲಿ ಈ ರೀತಿ ಸಾಕಷ್ಟು ಅಂಗಡಿಗಳನ್ನು ನಮಗೆ ನೋಡೋದಕ್ಕೆ ಸಿಗುತ್ತೆ. ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಬೇಕು ಅಂತಂದರೆ ಈ ಜಾಗದಲ್ಲಿ ಬೇಕಿದ್ದರೆ ಖರೀದಿ ಮಾಡ್ಬೋದು. ಕೊಬ್ಬರಿ ಎಣ್ಣೆ ಅಂತೂ ತುಂಬಾ ಚೆನ್ನಾಗಿತ್ತಿಲ್ಲಿ. ಆದಿ ಸುಬ್ರಹ್ಮಣ್ಯನ ದರ್ಶನ ಮಾಡೋಕ್ಕಿಂತ ಮುಂಚೆ ನಾನಾಗಲೇ ಹೇಳಿದ್ನಲ್ಲ, ಸರ್ಪ ಸಂಸ್ಕಾರ ಮಾಡ್ತಾರೆ ಅಂತ ಹೇಳಿಬಿಟ್ಟು ಆ ಯಾಗಶಾಲೆ ಎಲ್ಲಿದೆ ಅಂತ ನೋಡೋಣ. ಹೀಗೆ ಈ ಜಾಗನ ಎಂಟರ್ ಆಗ್ತಿದ್ದಂತೆ ಲೆಫ್ಟ್ ಸೈಡ್ ಹೋದರೆ ಆದಿ ಸುಬ್ರಹ್ಮಣ್ಯನ ದೇವಸ್ಥಾನ ಸಿಗುತ್ತೆ. ರೈಟ್ ಸೈಡ್ ಹೋದರೆ ನಮಗೆ ಆ ಒಂದು ಯಾಗಶಾಲೆಯನ್ನು ನೋಡ್ಬೋದು. ಅಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಅದರ ಒಂದು ನೋಟವನ್ನು ನೋಡ್ತಾ ಮತ್ತೆ ಬಂದು ನಾವು ಆದಿ ಸುಬ್ರಹ್ಮಣ್ಯನ ದರ್ಶನ ಪಡೆಯೋಣಂತೆ. ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಈ ರೀತಿ ಆದಿ ಸುಬ್ರಹ್ಮಣ್ಯನ ದರ್ಶನ ಮಾಡಬೇಕು ಅಂದರೆ ಒಂದು ಸಣ್ಣದಾದಂಥ ಬ್ರಿಡ್ಜ್ ನೋಡಿದ್ರಲ್ಲ, ಆ ಬ್ರಿಡ್ಜ್ ಬಂದುಬಿಟ್ಟು ಕುಮಾರಧಾರ ನದಿಯ ಮೇಲೇ ಇರೋದು. ಆವಾಗಲೇ ನೀವು ನೋಡಿದ್ರಲ್ಲ, ನಾವು ನದಿಯಲ್ಲಿ ಮಿಂದು ಬರೋಣ ಅಂತ ಹೇಳಿದೆ.
ಆ ಕುಮಾರಧಾರ ನದಿನೇ ಇಲ್ಲಿವರೆಗೂ ಹರ್ಕೊಂಬಂದು ಈ ರೀತಿ ಒಂದು ಸಣ್ಣದಾದಂಥ ಒಂದು ಸ್ಟ್ರೀಮ್ನ ಫಾರ್ಮ್ ಮಾಡಿದೆ. ಆ ಒಂದು ಸ್ಟ್ರೀಮ್ನ ದಾಟ್ಕೊಂಡು ನಾನಾಗಲೇ ಹೇಳಿದ್ನಲ್ಲ, ಬ್ರಿಡ್ಜ್ ದಾಟಿದ ತಕ್ಷಣ ರೈಟ್ ಸೈಡ್ ಬಂದರೆ ನಮ್ಗೆ ಈ ರೀತಿ ಒಂದು ಸಣ್ಣದಾದಂಥ ಒಂದು ವನ ಸಿಗತ್ತೆ. ತುಂಬಾ ಸುಂದರವಾಗಿ ಅನಿಸ್ತಾ ಇತ್ತು. ಅದ್ರ ಜೊತೆಗೆ ಕ್ಲೌಡಿ ಬೇರೆ ಇತ್ತಲ್ಲ, ನನಗಂತೂ ಕ್ಲೌಡಿ ಇದ್ದರೆ ಇಷ್ಟ ಆಗುತ್ತೆ. ತುಂಬ ಬಿಸಿಲಿದ್ರೆ ಅಂತೂ ಇದೆಲ್ಲ ನೋಡೋದಕ್ಕೆ ಆಗಲ್ಲ ಅಂತ ನಂಗೆ ಅನಿಸುತ್ತೆ. ಅಷ್ಟೇ ಅಲ್ಲದೆ ಮಳೆನೂ ಬರ್ತಾ ಇರಲಿಲ್ಲ. ಹಾಗಾಗಿ ರೈಟ್ ಟೈಮ್ ಅಂತ ನನಗನ್ನಿಸ್ತು. ಆ ಒಂದು ಪಾರ್ಕ್ನ ದಾಟ್ಕೊಂಡು ಬಂದರೆ ಈ ರೀತಿ ಸರ್ಪ ಸಂಸ್ಕಾರ ಯಾಗಶಾಲೆ ನೋಡೋದಕ್ಕೆ ಸಿಗತ್ತೆ. ನೋಡ್ತಾ ಇದ್ರಲ್ಲ, ಎಷ್ಟೊಂದು ಜನ ಆ ಒಂದು ಪೂಜೆ ಮಾಡಿಸೋದಕ್ಕೆ ಕಾಯ್ತಾಯಿದ್ರು. ಆ ಒಂದು ಜಾಗದಲ್ಲಿ ಏನಿದೆ ಅಂತ ಹಾಗೆ ಒಂದು ನೋಟ ಹಾಕಿದಾಗ ಇಲ್ಲಿ ಅಕಾಮಿಡೇಷನ್ಸ್ ಎಲ್ಲ ಸಾಕಷ್ಟು ಇರೋದನ್ನು ನಾವು ಕಂಡ್ವಿ. ಇಲ್ಲಿ ಅಕಾಮಿಡೇಷನ್ಸ್ ಎಲ್ಲ ಬುಕ್ ಮಾಡಬೇಕು ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಟೆಂಪಲ್ ವೆಬ್ಸೈಟ್ ಇದೆ ಅಂತ, ಆ ವೆಬ್ಸೈಟಿಗೆ ಹೋಗಿ ಟೆಂಪಲ್ ಅಕಾಮಿಡೇಷನ್ಸ್ನ ಬುಕ್ ಮಾಡ್ಕೋಬೋದು. ಸರ್ಪ ಸಂಸ್ಕಾರ ಯಾಗಶಾಲೆಯಲ್ಲಿ ಪೂಜೆಗಾಗಿ ಕಾಯ್ತಾ ಇದ್ದಂಥ ಭಕ್ತಾದಿಗಳ ಒಂದು ದೃಶ್ಯವನ್ನು ನಾನು ನನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ಆ ಒಂದು ತುಣುಕನ್ನು ನಾನು ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲ ಅರೇಂಜ್ಮೆಂಟ್ಸ್ ತುಂಬ ನೀಟಾಗಿ ಮಾಡಿದ್ದು ನಮ್ಮ ಕಣ್ಣಿಗೆ ಕಾಣಿಸ್ತು. ಅಷ್ಟೇ ಅಲ್ಲದೆ ಎಲ್ಲರೂ ತುಂಬ ಭಕ್ತಿ ಭಾವದಿಂದ ಅಲ್ಲಿ ಕೂತು ಪೂಜೆಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಪೂಜೆ ಎಲ್ಲ ವಿವರಗಳನ್ನು ನಾನು ಆವಾಗಲೇ ದೇವಸ್ಥಾನ ಪಕ್ಕದಲ್ಲಿ ಆಫೀಸ್ ತೋರಿಸಿದ್ನಲ್ಲ, ಅಲ್ಲಿ ಎಲ್ಲ ವಿವರಗಳನ್ನು ವಿವರಿಸ್ತಾರೆ. 2 ದಿನದ ಈ ಪೂಜೆಗೆ ಅವರು ಏನೆಲ್ಲ ಮಾಡಬೇಕು, ಏನು ಮಾಡಬಾರ್ದು ಎಲ್ಲದನ್ನು ತುಂಬಾ ವಿವರವಾಗಿ ತಿಳಿಸ್ತಾರೆ. ಈಗ ಹೋಗಿ ನಾವು ಆದಿ ಸುಬ್ರಹ್ಮಣ್ಯನ ದರ್ಶನವನ್ನು ಪಡೆಯೋಣ. ಇಲ್ಲೂ ಅಷ್ಟೇ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಈ ತುಳುನಾಡಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಆ ದೇವಸ್ಥಾನದ ನಿಯಮಗಳನ್ನು ನಾವು ಪಾಲಿಸಲೇಬೇಕಾಗತ್ತೆ. ಡ್ರೆಸ್ ಕೋಡ್ ಇರ್ಬೋದು, ಆ ದೇವಸ್ಥಾನದ ಟೈಮಿಂಗ್ಸ್ ಇರ್ಬೋದು, ಇದನ್ನೆಲ್ಲ ಪಾಲಿಸಲೇಬೇಕಾಗತ್ತೆ. ಈ ರೀತಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಾಗ ಅದನ್ನು ಗಮನದಲ್ಲಿಟ್ಕೊಳ್ಳಿ. ಆದಿ ಸುಬ್ರಹ್ಮಣ್ಯನ ದರ್ಶನ ಪಡೆದ್ವಿ. ನಂತರ ಈ ರೀತಿ ಕುಮಾರಧಾರ ಹರಿತಾ ಇದ್ದಂಥ ಒಂದು ನೋಟವನ್ನು ಎಂಜಾಯ್ ಮಾಡ್ತಾ ಸ್ವಲ್ಪ ಹೊತ್ತು ಅಲ್ಲಿ ಕಾಲವನ್ನು ಕಳೆದು ನಂತರ ಹೋಗಿ ನಾವು ಬ್ರೇಕ್ಫಾಸ್ಟ್ ಮಾಡಿ ನಂತರ ಸ್ವಲ್ಪ ಹೊತ್ತು ಸುಸ್ತಾಯಿಸ್ಕೊಂಡು ಸಾಯಂಕಾಲ ದೇವಸ್ಥಾನದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಕ್ಕೂ ಮುಂಚೆ ಇಲ್ಲಿ ನೋಡಿ ಎಷ್ಟು ಸುಂದರವಾದ ವರ್ಲಿ ಆರ್ಟ್ ಅಲ್ವಾ. ಆದಿ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಪ್ರಾಕಾರ ಪ್ರದಕ್ಷಿಣೆ ಮಾಡುವಾಗ ನಮಗೆ ಈ ರೀತಿ ಒಂದು ಸುಂದರವಾದ ಒಂದು ಪೇಂಟಿಂಗ್ ನೋಡೋದಕ್ಕೆ ಸಿಕ್ತು. ದೇವಸ್ಥಾನದ ಅನ್ನಪ್ರಸಾದ ಸಹ ಇಲ್ಲಿ ತುಂಬಾ ಫೇಮಸ್, ಆದರೆ ತುಂಬಾ ರಶ್ ಇರುತ್ತೆ. ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳೋದು ಉತ್ತಮ. ನಮಗೆ ಇಲ್ಲಿ ಅನ್ನಪ್ರಸಾದ ಸಿಗಲಿಲ್ಲ, ಹಾಗಾಗಿ ನಾವು ಕುಮಾರಧಾರ ಹೋಗೋ ದಾರಿಯಲ್ಲಿ ಒಂದು ರೆಸ್ಟೋರೆಂಟ್ ಕಾಣಿಸಿದ ಕಾರಣಕ್ಕೆ ಅಲ್ಲಿ ಹೋಗಿ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ಸಾಯಂಕಾಲ ಆಗೋ ಅಷ್ಟೊತ್ತಿಗೆ ಈ ರೀತಿ ನಾವು ದೇವಸ್ಥಾನದ ಒಳಗೆ ಬಂದು ಒಂದು ರಥೋತ್ಸವ, ಇಲ್ಲಿ ನಡೆಯುವಂಥ ಎಲ್ಲ ಪೂಜೆಗಳನ್ನು ನೋಡೋಣ ಅಂತ ಹೇಳಿ ಒಂದು ಜಾಗದಲ್ಲಿ ಈ ರೀತಿ ಕುತ್ಕೊಂಡು ಎಲ್ಲ ಕಾರ್ಯಕ್ರಮಗಳು ಶುರುವಾಗೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಥರನೇ ಸಾಕಷ್ಟು ಜನ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ವೆಯ್ಟ್ ಮಾಡ್ತಾ ಇದ್ದಂತೆ ಗಜರಾಜ ಬಂದೇ ಬಿಟ್ಟ. ಗಜರಾಜ ಅಂತೂ ತುಂಬಾ ಉತ್ಸಾಹದಿಂದ ಎಲ್ಲರನ್ನ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಂಥ ಒಂದು ದೃಶ್ಯ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಫನ್ನಾಗೂ ಇತ್ತು. ಮಕ್ಕಳು ಅಲ್ಲಿದ್ದಂಥ ಎಲ್ಲ ಮಕ್ಕಳು ತುಂಬಾ ಎಂಜಾಯ್ ಸಹ ಮಾಡಿದ್ರು. ಗಜರಾಜನು ತುಂಬಾ ಆ್ಯಕ್ಟಿವ್ ಆಗಿದ್ದರು. ಅದರ ಜೊತೆಗೆ ಅವ್ರು ಮಾಡ್ತಾ ಇದ್ದಂಥ ಚೇಷ್ಟೆಗಳು ಸಹ ತುಂಬಾ ಫನ್ನಿಯಾಗಿತ್ತು. ನಾನಾಗಲೇ ಹೇಳಿದ್ನಲ್ಲ, ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು. ಒಂದೊಂದೇ ಉತ್ಸವಗಳೆಲ್ಲ ಬರ್ತಾ ಇದ್ದಂತೆ ತುಂಬಾ ರೋಮಾಂಚನಕಾರಿಯಾಗಿತ್ತು ಈ ಒಂದು ಜಾಗ. ಬೆಳಿಗ್ಗೆ ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಪಡೆದು ಆದಿ ಸುಬ್ರಹ್ಮಣ್ಯನ ದರ್ಶನ ಪಡೆದು ಎಷ್ಟು ಸಂತೃಪ್ತಿ ಆಯಿತೋ ಅಷ್ಟೇ ಸಂತೃಪ್ತಿಯಿಂದ ಈ ಒಂದು ಉತ್ಸವದ ಒಂದು ದರ್ಶನವನ್ನು ಪಡ್ಕೊಂಡ್ವಿ. ಉತ್ಸವದ ನಂತರ ನಮಗೆ ಇಲ್ಲಿ ಆಶ್ಲೇಷ ಬಲಿ ಪೂಜೆ ಸಹ ನೋಡೋದಕ್ಕೆ ಸಿಕ್ತು. ಪ್ರಾಕಾರ ಅಂತೂ ತುಂಬ ವಿಶಾಲವಾಗಿರೋ ಕಾರಣ ನಾವೆಲ್ಲಿ ಬೇಕಾದರೂ ಕೂತ್ಕೊಂಡು ಈ ಎಲ್ಲ ಪೂಜೆಗಳನ್ನ ಉತ್ಸವಗಳನ್ನ ಸುಲಭವಾಗಿ ನೋಡ್ಬೋದು. ಈಗ ಉತ್ಸವವನ್ನು ನೋಡಿಬಿಡೋಣ. ನೋಡಿ ನಂತರ ನಾವು ಮುಂದೆ ಮಾತಾಡೋಣಂತೆ.
ಸಲ ಪ್ರಾಂಗಣದ ಪ್ರದಕ್ಷಿಣೆಯ ನಂತರ ದೇವಸ್ಥಾನದ ಒಳಗಡೆ ಉತ್ಸವ ವಿಗ್ರಹಗಳೆಲ್ಲ ಹೋಗಿ ಸೇರಿಕೊಂಡ್ರು. ನಂತರ ನಾವು ದೇವಸ್ಥಾನದಲ್ಲಿ ಪ್ರಾಂಗಣದಲ್ಲೇ ಒಳಗಡೆ ಇರುವಂಥ ಬೇರೆ ಬೇರೆ ದೇವಾನುದೇವತೆಗಳ ದರ್ಶನವನ್ನು ಪಡೆದು ನಮ್ಮ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯದ ಒಂದು ಟ್ರಿಪ್ಪನ್ನು ನಾವು ಎಂಡ್ ಮಾಡಿದ್ವಿ. ನಾವು ಈ ಟ್ರಿಪ್ ಮಾಡೋವರೆಗೂ ನಮ್ಮ ಫ್ರೆಂಡ್ಸು ನಮ್ಮ ಜೊತೆ ಇದ್ದರು. ನಂತರ ಅವರು ಮಂಗಳೂರು ಕಡೆಗೆ ಹೊರಟರು. ನಾವು ಬೆಂಗಳೂರು ಕಡೆಗೆ ಹೊರಡಬೇಕಾಗಿತ್ತು. ಯಾಕಂದರೆ ಬೆಂಗಳೂರಿಗೆ ಬರ್ತಿದ್ದಂತೆ ಮಾರನೇ ದಿನವೇ ನಮಗೆ US ರಿಟರ್ನ್ ಫ್ಲೈಟ್ ಇತ್ತು. ಹೌದು ಸ್ನೇಹಿತರೆ, ತುಂಬಾ ಪ್ಯಾಕ್ ಆದಂಥ ಒಂದು ಟ್ರಿಪ್ ಇದು. ಲಾಸ್ಟ್ ಮಿನಿಟಲ್ಲಿ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ ಉಡುಪಿ ಕಡೆಗೆ ಅಂತ ಗೊತ್ತಾದಾಗ ಹೊರಟು ನಾವು ಉಡುಪಿಗೆ ಹೋಗಿ ಅಲ್ಲಿಂದ ಇದೆಲ್ಲ ಮುಗಿಸ್ಕೊಂಡು ಎಲ್ಲ ದೇವರ ದರ್ಶನವನ್ನು ಪಡೆದು ಸುಬ್ರಹ್ಮಣ್ಯ ಸ್ಟೇಷನ್ ಹೇಳಿದ್ನಲ್ಲ, ಅಲ್ಲಿಗೆ ಈ ರೀತಿ ಆಟೋ ಹಿಡಿದು ಹೊರಡ್ತಾ ಇದ್ದೀವಿ. ಆಟೋ ಹಿಡಿದು ಹೊರಡೋ ಜಾಗದಲ್ಲಿ ಎಷ್ಟು ಕತ್ಲಿದೆ ಅಂದರೆ ಬರೀ ಕಾಡು, ಯಾವೊಂದು ವೆಹಿಕಲ್ಲು ಹೋಗ್ತಾ ಇಲ್ಲ. ನಮ್ಮ ಆಟೋ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಅಲ್ಲಲ್ಲಿ ಆವಾಗವಾಗ ಕೆಲವೊಂದು ಇದೇ ರೀತಿ ಸ್ಟೇಷನ್ ಕಡೆಗೆ ಹೊರಡೋರ ಒಂದು ಆಟೋ ನಮಗೆ ನೋಡೋದಕ್ಕೆ ಸಿಗ್ತಾಯಿತ್ತು. ಅದು ಬಿಟ್ಟರೆ ಎಷ್ಟು ಕತ್ಲಿತ್ತು ಅಂದರೆ ಸ್ವಲ್ಪ ಭಯಾನವಾಯಿತು ಅಂದ್ಕೊಳ್ಳಿ. ಯಾಕಂದರೆ ನನಗೆ ಈ ರೀತಿ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇದ್ದಿದ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸುಬ್ರಹ್ಮಣ್ಯ ಸ್ಟೇಷನ್ಗೆ ಬಂದು ತಲುಪೇ ಬಿಟ್ವಿ. ಸ್ಟೇಷನ್ನು ತುಂಬ ವಿಶಾಲವಾಗಿದೆ, ಸಾಕಷ್ಟು ರಿನೋವೇಷನ್ ಸಹ ಆಗ್ತಾ ಇದೆ. ದೊಡ್ಡದಾಗಿರುವಂಥ ಈ ಸ್ಟೇಷನ್ನು ತುಂಬಾ ಖಾಲಿ ಅನಿಸ್ತಾ ಇತ್ತು ಮೊದಲಿಗೆ. ನಂತರ ಈ ಟ್ರೈನ್ ಹತ್ತುವಂಥ ಪ್ರಯಾಣಿಕರೆಲ್ಲ ಒಬ್ಬೊಬ್ಬರೇ ಬರ್ತಿದ್ದಂತೆ ಈ ಸ್ಟೇಷನಲ್ಲೂ ಜನ ತುಂಬ್ತಾರೆ ಅಂತ ಸಮಾಧಾನ ಪಟ್ಕೊಂಡ್ವಿ. ಆಲ್ರೆಡಿ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಜನ ಇಲ್ಲ ಅಂದಾಗ ನನಗೆ ಎಲ್ಲಿಗೆ ಬಂದ್ವಿ, ರೈಟ್ ಸ್ಟೇಷನ್ಗೆ ಬಂದ್ವಾ ಅಂತ ಸ್ವಲ್ಪ ಗಡಿಬಿಡಿನೂ ಆಯಿತು. ಇನ್ನು ನೆಕ್ಸ್ಟ್ ನಮ್ಮ ಭೇಟಿ ಬೆಂಗಳೂರಲ್ಲೇ. ಹೇಗನ್ನಿಸ್ತು ನಿಮಗೆ ಈ ನಮ್ಮ ಡಿವೈನ್ ರೋಡ್ ಟ್ರಿಪ್ ಸೀರೀಸ್? ಹೇಗನ್ನಿಸ್ತು? ಯಾವ ಒಂದು ಜಾಗ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ತಿಳಿಸೋದನ್ನು ಮರಿಬೇಡಿ. ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಗೊತ್ತಲ್ಲ ಎಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ನನಗೆ ತಿಳಿದಿರೋ ಮಟ್ಟಕ್ಕೆ ನಾನು ಎಲ್ಲ ವಿಷಯಗಳನ್ನ ನಿಮ್ಮ ಜೊತೆ ಈಗಾಗಲೇ ಶೇರ್ ಮಾಡ್ಕೊಂಡಿದ್ದೀನಿ. ಏನಾದರೂ ವಿಷಯ ಬಿಟ್ಟು ಹೋಗಿದರೆ, ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ, ನಾನು ಅದನ್ನು ಶೇರ್ ಮಾಡ್ತೀನಿ. ಡಿವೈನ್ ರೋಡ್ ಟ್ರಿಪ್ ಸೀರೀಸ್ ಮುಗ್ದಿರ್ಬೋದು, ಆದರೆ ನಿಮ್ಮ ಈ ಜರ್ನಿ ಅಲ್ಲ, ಇನ್ನು ಸಾಕಷ್ಟು ಟ್ರಾವೆಲ್ ವೀಡಿಯೋಸ್, ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೇಳಿದಂಥ ವೀಡಿಯೋಸ್ ಎಲ್ಲ ಬರೋದು ಬಾಕಿ ಇದೆ. ಅದೆಲ್ಲ ನೀವು ನೋಡಬೇಕು ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಮತ್ತೆ ಭೇಟಿಯಾಗೋಣ. ವಿಡಿಯೋ ಇಷ್ಟ ಆದಲ್ಲಿ ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತೆ ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.